ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಪರಿಣೀತ್ ಕನ್ನಡ ವ್ಲಾಗ್ಸ್. ಇವತ್ತು ರಕ್ಷಾಬಂಧನ ಫ್ರೆಂಡ್ಸ್. ನನ್ನ ಎಲ್ಲ ಅಣ್ಣ ತಮ್ಮಂದಿರಿಗೂ ರಕ್ಷಾಬಂಧನದ ಶುಭಾಶಯಗಳು. ಇವತ್ತು ಬೇಗನೆ ಎದ್ದು ಸ್ವಲ್ಪ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿ ನಮ್ಮ ಮನೆ ಮುಂದೆ ಇದ್ದ ಹೂವನ್ನೆಲ್ಲ ಕೊಯ್ದುಬಿಟ್ಟು ಬಾಗಿಲಿಗೆ ಮತ್ತು ರಂಗೋಲಿ ಬಿಡಿಸಿದ್ನೆಲ್ಲ ಅಲ್ಲಿಗೆ ಎಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಒಳಗೆ ಹೋಗ್ತೀನಿ ಫ್ರೆಂಡ್ಸ್. ಒಳಗಿನ ಕೆಲಸ ಫಸ್ಟ್ ಹೊರಗಡೆದೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಒಳಗೆ ಹೋಗ್ತೀನಿ. ನಮ್ಮ ಮಕ್ಕಳಿನ್ನು ಇಬ್ಬರು ಮಲಗಿದ್ದಾರೆ. ಅವ್ರಿಗೆ ಸ್ವಲ್ಪ ಎದುರು ಹಾಲು ಬಿಸಿ ಮಾಡಿಕೊಟ್ಟು ತಿಂಡಿ ಎಲ್ಲ ಮಾಡಬೇಕು. ಇನ್ನೇನು ಆಗಿಲ್ಲ. ಇವತ್ತು ಪರಿಣಿತಿಗೆ ಸ್ಕೂಲಿಗೆ ಕಳಿಸ್ತಿಲ್ಲ, ಯಾಕಂದರೆ ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ರಕ್ಷಾಬಂಧನ ಅಲ್ವಾ, ಹಾಗಾಗಿ ರಾಖಿನ ಕಟ್ಟೋದಕ್ಕೆ ನಾನು ನನ್ನ ತಮ್ಮ ರಾಖಿ ಕಟ್ಟೋದಕ್ಕೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಸರಿ ಫ್ರೆಂಡ್ಸ್, ಬೇಗ ನಾನು ಅವ್ರಿಗೆ ಹಾಲು ಬಿಸಿ ಮಾಡಿಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಮನೇಲಿ ಕೆಲಸ ಇರೋದ್ರಿಂದ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಇವಾಗ ಹೊರಟಿದ್ದೀವಲ್ಲ, ಆಗ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಭದ್ರಾವತಿಗೆ ಹೋಗ್ತಾ ಇರೋದು ಫ್ರೆಂಡ್ಸ್. ಅಂದರೆ ಅಡ್ದಾರಿಲಿ ಹೋಗ್ತಾ ಇದ್ದೀವಿ. ನಮ್ಮೂರ ಪಕ್ಕದೂರಲ್ಲಿ ಏರ್ಪೋರ್ಟ್ ರೋಡ್ ಇದೆಯಲ್ಲ, ಏರ್ಪೋರ್ಟ್ ಮೈದಾನ ಏನಂತಾರೆ, ಏರ್ಪೋರ್ಟ್ ರೋಡು, ಅಲ್ಲಿಂದ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮತ್ತು ಇನ್ನೇನು ಫ್ರೆಂಡ್ಸ್, ಮಳೆ ಕೂಡ ಬಂದು ಹೋಗಿತ್ತಾ. ಆ ವಾತಾವರಣ ಮೋಡ ನೋಡಿ ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ, ತಂಪಾದ ವಾತಾವರಣ. ಆ ಸುತ್ತಲೂ ನಾಟಿ ಮಾಡಿರೋದು ಮತ್ತು ಸುತ್ತಲೂ ಹಚ್ಚ ಹಸಿರಾಗಿ ಕಾಣಿಸ್ತಿರೋ ಗಿಡ ಮರಗಳು ಎಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ ಫ್ರೆಂಡ್ಸ್. ಅದೇ ಸಿಟಿ ಕಡೆ ಹೋದರೆ ಬರೀ ವೆಹಿಕಲ್ ಸೌಂಡ್ ಅಷ್ಟೇ. ಆದರೆ ನಮ್ಮ ಹಳ್ಳಿ ಕಡೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ಗಾಳಿ ಒಳ್ಳೆ ಆಕ್ಸಿಜನ್ ಗಾಳಿ, ಒಳ್ಳೆ ಆಕ್ಸಿಜನ್ ಸಿಗುತ್ತಲ್ವಾ, ಅದೆಲ್ಲ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಹಳ್ಳಿ ಕಡೆ ಹಾಗೇನೆ ಅಲ್ವಾ. ಮತ್ತು ನಾವು ಈ ಏರ್ಪೋರ್ಟ್ ದಾರಿಲಿ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಸುತ್ತಲೂ ಕಾಂಪೌಂಡ್ ಹಾಕಿದ್ದಾರೆ. ಅಂದರೆ ಒಳಗಡೆ ಯಾರನ್ನೂ ಬಿಡೋದಿಲ್ಲ ಸುಲಭವಾಗಿ. ನೋ ಪಾರ್ಕಿಂಗ್ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ. ಯಾರನ್ನೂ ಬಿಡೋದಿಲ್ಲ ಅಷ್ಟು ಸುಲಭವಾಗಿ. ಅಂದರೆ ಪರ್ಮಿಷನ್ ತಗೊಂಡು ಹೋಗ್ಬೋದು ಅನಿಸುತ್ತೆ, ಬಟ್ ನನಗೂ ಗೊತ್ತಿಲ್ಲ. ಸರಿ ಫ್ರೆಂಡ್ಸ್, ಇನ್ನೇನು ಮಾತಾಡ್ತಾ ಬಂದೇ ಬಿಟ್ವಿ ಅಮ್ಮನ ಮನೆಗೆ. ಅಮ್ಮನೂ ಹೊರಗಡೆ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು ಆಂಟಿಯವ್ರ ಜೊತೆ. ನಾವು ಬರೋದನ್ನ ನೋಡಿ ಪಾಪುಗೆ ಎತ್ಕೊಂಡು ಒಳಗೆ ಬಂದು ಪಾಪುಗೆಲ್ಲ ಆಟ ಆಡಿಸಿ, ಇವಳು ನನ್ನ ತಂಗಿ ಶ್ರುತಿ ಅಂತ, ಅವಳು ಬೆಂಗಳೂರಿಂದ ಬಂದಿದ್ದಾಳೆ. ತಮ್ಮಗೆ ರಾತ್ರಿ ಅಮ್ಮ ಮನೆಗೆ ಭುವನಿ ಕರ್ಕೊಂಡು ಬಂದುಬಿಟ್ರೆ ಫುಲ್ಲು ಎಕ್ಸೈಟೆಡ್ ಆಗಿರ್ತಾನೆ. ಯಾಕಂದರೆ ಅಲ್ಲಿ ನನ್ನ ತಂಗಿ, ನನ್ನ ತಮ್ಮ ಅವ್ರ ಜೊತೆ, ಅಮ್ಮನ ಜೊತೆ, ಮಕ್ಕಳ ಜೊತೆ ಆಟ ಆಡೋಕ್ಕೆ ತುಂಬಾ ಇಷ್ಟಪಡ್ತಾನೆ. ಹಾಗೆ ನನ್ನ ತಂಗಿ ಟೀ ಮಾಡ್ಕೊಂಬಂದು ನಾನು ಟೀ ಕುಡಿದೆ. ಎಲ್ಲರೂ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಬಂದ. ಸರಿ ರಾಖಿ ಕಟ್ಟಿ ಹೊರಡೋಣ ಅಂತೇಳಿ ನಾನು ರಾಖಿನ ತಟ್ಟೆಲಿ ಹಾಕ್ಕೊಂಡು ರಾಖಿ ಕಟ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಅಲ್ಲಿ ತೀಟ್ಲೆ ಮಾಡ್ತಾ ಇದ್ದಾನೆ, ವಿಡಿಯೋ ಮಾಡೋಕ್ಕೂ ಬಿಡ್ತಾನೆ ಇರಲಿಲ್ಲ ಫ್ರೆಂಡ್ಸ್. ನಾನು ಈ ರಾಖಿನ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ತಗೊಂಡೆ ಫ್ರೆಂಡ್ಸ್. ಇದಕ್ಕೆ ಒಂದು ರಾಖಿ ಜೊತೆಗೆ ಒಂದು ಪೆನ್ ಕೂಡ ಫ್ರೀ ಕೊಟ್ಟಿದ್ದಾರೆ. ನೇಮ್ ಕಸ್ಟಮೈಸರ್ ಕೂಡ ಮಾಡಿಕೊಡ್ತಾರೆ. ಅಂದರೆ ನಾನು ನೇಮ್ ಕಸ್ಟಮೈಸರ್ಡೇ ಮಾಡಿಸಿದ್ದೆ ಫ್ರೆಂಡ್ಸ್. ರಕ್ಷಾಬಂಧನ ಅಂದರೆ ಸಹೋದರಿಯರು ತನ್ನ ತಮ್ಮನಿಗೆ ಅಥವಾ ಅಣ್ಣನಿಗೆ ಕಟ್ಟುವಂಥ ಒಂದು ದಾರ. ಅಂದರೆ ಬಾಂಧವ್ಯ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ನಮ್ಮ ಹಿಂದೂ ಸಮಾಜದಲ್ಲಿ ಹಬ್ಬದ ಥರನೇ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್. ನೀವು ನಿಮ್ಮ ಅಣ್ಣ ತಮ್ಮಂದ್ರಿಗೆ ರಾಖಿ ಕಟ್ಟಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಈ ರಾಖಿ ಕಟ್ಟಾದ್ಮೇಲೆ ನನ್ನ ತಮ್ಮಂಗೆ ಅದೇ ನೇಮ್ ಕಸ್ಟಮೈಸರ್ ಮಾಡಿದಾಗ ಒಂದು ಪೆನ್ ಕೊಟ್ಟಿದ್ರಲ್ಲ ಗಿಫ್ಟ್ ಆಗಿ, ಆ ಪೆನ್ನಲ್ಲೂ ಕೂಡ ನಾನು ಹೆಸರು ಹಾಕ್ಸಿದ್ದೀನಿ. ಆ ಪೆನ್ನನ್ನು ಕೊಟ್ಟೆ. ಅವನು ನನಗೆ ಸ್ಯಾರಿ ಕೊಟ್ಟ ಫ್ರೆಂಡ್ಸ್. ಸರಿ ಅಂದ್ಬಿಟ್ಟು ಇನ್ನೊಂದು ಟೈಮ್ನಲ್ಲಿ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಹೋಗಿ ಚಿಕನ್ ತೊಗೊಂಡ್ಬಂದು, ಅಕ್ಕ ಬಿರಿಯಾನಿ ಮಾಡು ಅಂತ ಹೇಳ್ತಾ, ಸರಿ ಇನ್ನೇನು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋದು ಅಂತೇಳಿ ಸಿಂಪಲಾಗಿ ಒಂದು ಕ್ವಿಕ್ಕಾಗಿ ಆಗೋಂಥ ಒಂದು ಬಿರಿಯಾನಿನ ಮಾಡೋಣ ಅಂದ್ಕೊಂಡೆ. ಕುಕ್ಕರ್ ಇಟ್ಟೆ. ಕುಕ್ಕರಲ್ಲಿ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಮತ್ತು ಆಲ್ ಸ್ಪೈಸಸ್ ಅಂದರೆ ಏಲಕ್ಕಿ, ಲವಂಗ, ಚಕ್ಕೆ ಮತ್ತು ಸ್ಟಾರ್ ಹೂವು ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ ಫ್ರೈ ಆದಮೇಲೆ
ನಾನು ಚಿಕನ್ನ ಮ್ಯಾಗ್ನೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಫ್ರೆಂಡ್ಸ್. ಅದನ್ನು ಹಾಕೋಣ. ಈ ಕಡೆ ಪಕ್ಕದಲ್ಲಿ ಅಮ್ಮ ಗ್ರೇವಿನ ಮಾಡ್ತಾ ಇದ್ದಾರೆ, ನಾನು ಈ ಕಡೆ ಕುಕ್ಕರ್ನಲ್ಲಿ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೇನೆ. ಆಗಲೇ ಮ್ಯಾಗ್ನೇಟ್ ಮಾಡಿ ಎತ್ತಿಟ್ಟಕ್ಕಂಥ ಚಿಕನ್ನ ಇವಾಗ ಅದರಲ್ಲಿ ಹಾಕೋಣ ಫ್ರೆಂಡ್ಸ್. ಇದರಲ್ಲಿ 1 kg ಚಿಕನ್ನು, ಅರಿಶಿನ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಪುದೀನ, ಹಸಿಮೆಣಸು, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ ಹಾಗೂ ಬಿರಿಯಾನಿ ಪೌಡರ್, ಸ್ವಲ್ಪ ಮೊಸರು, 1 ಟೊಮೊಟೊ ಹಾಕಿ ಕಲಸಿಟ್ಟಿದ್ದೆ ಫ್ರೆಂಡ್ಸ್. ಅಷ್ಟೇ, ಅರ್ಧ ಗಂಟೆ ಚೆನ್ನಾಗಿ ಮ್ಯಾಗ್ನೇಟ್ ಆಗಿದೆ. ಇದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡೋಣ ಫ್ರೆಂಡ್ಸ್. ಇದು ಅರ್ಧದಷ್ಟು ಬೇಯಬೇಕು, ಆಗಲೇ ಅದು ಬಿರಿಯಾನಿ ಟೇಸ್ಟಿಯಾಗಿ ಬರೋದು. ಇದಕ್ಕೆ ನಾನು ಮಾಮೂಲಿ ಸೋನಾ ಅಕ್ಕಿನೇ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 1/4 ಲೋಟ ನೀರು ಹಾಕಬೇಕು ಫ್ರೆಂಡ್ಸ್. ನಾನಿಲ್ಲಿ ಅಕ್ಕಿನ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ. 2 ಲೋಟ ಅಕ್ಕಿನ ನೆನೆಸಿ ಇಟ್ಟಿದ್ದೆ ಫ್ರೆಂಡ್ಸ್. ಹಾಗಾಗಿ ನಾನಿಲ್ಲಿ 2.5 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಉಪ್ಪು ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಅದು ನೀರು ಮ್ಯಾಗ್ನೇಟ್ ಮಾಡಿರೋಂಥ ಇದಿತ್ತಲ್ಲ ಸ್ವಲ್ಪ ತೊಳೆದು ಹಾಕ್ಕೊಂಡು ಇದು ಸ್ವಲ್ಪ ಬೇಯೋ ತನಕ ಬಿಟ್ಟು ನೆಕ್ಸ್ಟ್ ಅದಕ್ಕೆ ಅಳತೆಯಿಂದ ನೀರು ಹಾಕ್ಕೊಂಡು 1 ಲೋಟ ಅಕ್ಕಿಗೆ 1/4 ಲೋಟ ನೀರು ಹಾಕ್ಕೊಂಡು ಬಾಡಿಸ್ಕೊಂಡು ನೆಕ್ಸ್ಟು ನೆನೆಸಿ ತೊಳೆದಿರುವಂತಹ ಅಕ್ಕಿನ ಹಾಕಿ ನೀರನ್ನ ಹಾಕ್ಕೊಂಡು ನೆಕ್ಸ್ಟು ಉಪ್ಪು ಖಾರ ನೋಡಿಕೊಂಡು ಅಕ್ಕಿನ ಹಾಕಿ ಎಲ್ಲ ಉಪ್ಪು ಖಾರ ನೋಡಿಕೊಂಡು ಸರಿಯಾಗಿದೆಯಾ ಅಂತ ಟೇಸ್ಟ್ ನೋಡಿಬಿಟ್ಟು ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಬಂದರೆ ಸಾಕು ಫ್ರೆಂಡ್ಸ್. ಯಾಕಂದರೆ ಅಕ್ಕಿನೂ ಅರ್ಧ ನೆಂದಿದೆ ಮತ್ತು ಚಿಕನ್ನು ಅರ್ಧದಷ್ಟು ಫ್ರೈ ಆಗಿದೆ. ಹಾಗಾಗಿ ಒಂದೇ 1 ವಿಷಲ್ ಸಾಕು ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್. ಇನ್ನೇನು ನಾವು ಊಟ ರೆಡಿ ಆದಮೇಲೆ ಊಟ ಮಾಡಿಕೊಂಡು ಇನ್ನೇನು ಹೊರಡ್ತೀವಿ. ಟೈಮ್ ಆಗಿದೆ ಆಲ್ರೆಡಿ 9:30. ನಾವು ಮನೆ ಹೋಗೋ ಅಷ್ಟರಲ್ಲಿ 10:30 ಟೈಮ್ ಆಗುತ್ತೆ ಅನಿಸುತ್ತೆ ಮೇ ಬಿ. ಸರಿ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರೂ ಮೊದಲು ನಿಮಗೆ ಬರುತ್ತೆ. ಅಷ್ಟೇ ಫ್ರೆಂಡ್ಸ್.